ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಈ ಚಾಪ್ಟರ್ ಯಾವ ರೀತಿ ಅನಿಸ್ತಾ ಇದೆ? ಡಿಫಿಕಲ್ಟಾ, ಈಸಿನಾ? ಯಾಕಂದರೆ ಆಲ್ಮೋಸ್ಟ್ ಲೆಕ್ಚರ್ 4ಗೂ ಮಾಡಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಲೈಕ್ ಈ ಚಾಪ್ಟರ್ ಮಾಡಿ ಅಂತ. ಆಲ್ಮೋಸ್ಟ್ ಒಂದು ಆರ್ಡರ್ ಆಗಿ ಫಸ್ಟ್ ಟಾಪಿಕಿಂದ ಹಿಡಿದು ಇಲ್ಲಿಗೂ ಮಾಡಿದ್ದೀನಿ. ಇನ್ನೊಂದು ಟಾಪಿಕ್ ಇದೆ ಮಕ್ಕಳೇ, ಅದೊಂದು ಲೆಕ್ಚರ್ 5 ಮ್ಯಾಕ್ಸಿಮಾ ಮಿನಿಮಾ ಅಂತ. ಅದು ಮುಗಿಸ್ತಾ ಈ ಚಾಪ್ಟರ್ ಮುಗಿಯುತ್ತೆ. ನೀವು ಆರಾಮಾಗಿ ಸೆಕೆಂಡ್ PUC ಎಕ್ಸಾಮ್ಲಿ ಯಾವುದೇ ಕ್ವಶನ್ ಕೊಟ್ಟರು ಮಾಡ್ಬೋದು. ನಾನು ಕಾನ್ಸೆಪ್ಟ್ ಸಮೇತ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು? ಈಸಿ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ. ಸೊ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ದ ಕಾನ್ಸೆಪ್ಟ್ ನಾ. ಸೊ ಅಪ್ಲಿಕೇಶನ್ ಡಿರೈವೇಟಿವ್ಸ್ ಅಂದರೆ ಇಲ್ಲಿ ಅಪ್ರಾಕ್ಸಿಮೇಷನ್ಸ್ ಒಂದು ಕ್ವಶನ್. ಯೂಶಲಿ ಈ ಕ್ವಶನ್ 2 ಮಾರ್ಕ್ಸ್ ಕೇಳ್ತಾರೆ, 3 ಮಾರ್ಕ್ಸ್ ಕೇಳ್ತಾರೆ, ಕೆಲವೊಂದು ಸತಿ 1 ಮಾರ್ಕ್ ಕೇಳ್ತಾರೆ. ಆ್ಯಂಡ್ KCET ಐ ಥಿಂಕ್ ಎವ್ರಿ ಟೈಮ್ 1 ಕ್ವಶನ್ ಇದ್ದೇ ಇರುತ್ತೆ. ಈಸಿಗೆ ಆನ್ಸರ್ ಮಾಡ್ಬೋದು ನೀವು. ಲೆಟ್ಸ್ ಫಸ್ಟ್ ಟಾಪಿಕ್ ಅರ್ಥ ಮಾಡ್ಕೊಂಡು ನಂತರ ಲೆಟ್ಸ್ ಗೋ ಫಾರ್ ದ ಕ್ವಶನ್ ಆನ್ಸರ್ಸ್. ಎಲ್ಲ ಪ್ರೀವಿಯಸ್ ಕ್ವಶನ್ ಯಾವ ರೀತಿ ಬಂದಿದ್ದಾನೆ ಎಲ್ಲ ಸಾಲ್ವ್ ಮಾಡ್ತೀನಿ. ನೀವು ಆರಾಮಾಗಿ ಒಳ್ಳೆ ಮಾರ್ಕ್ಸ್ ತೊಗೊಬೋದು. ಓಕೆನಾ? ಫಸ್ಟ್ ಸೊ ಈಗ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಫ್ರಮ್ ದ ಬೇಸಿಕ್ಸ್. ಸೊ ವಾಟ್ ಈಸ್ ದಿಸ್ ಅಪ್ರಾಕ್ಸಿಮೇಷನ್ಸ್ ಅಂತ. ಇನ್ಫ್ಯಾಕ್ಟ್ ನೀವು ಇಂಜಿನಿಯರಿಂಗ್ ಹೋದಾಗ ಹೈಯರ್ ಮ್ಯಾಥಮೆಟಿಕ್ಸ್ ತೊಗೊಂಡಾಗ ನಿಮ್ಗೆ ಅಲ್ಲಿ ಯು ಹ್ಯಾವ್ ಸಂಥಿಂಗ್ ನ್ಯೂಮರಿಕಲ್ ಅನಾಲಿಸಿಸ್, ಅಪ್ರಾಕ್ಸಿಮೇಷನ್ಸ್ ಎಲ್ಲ ಇರುತ್ತೆ. ಇನ್ನೂ ಡೀಟೇಲಾಗಿ ಕಲಿತೀರಾ. ಸೊ ನಾನು ಬೋರ್ಡ್ ಎಕ್ಸಾಮ್ಗೆ ಎಷ್ಟು ಬೇಕೋ ಕ್ವಿಕ್ ಹೇಳ್ತೀನಿ. ಅಲ್ಲಿ ಸ್ಟಾರ್ಟ್ ಡೈರೆಕ್ಟ್ಲಿ. ನನ್ನ ಇಂಟೆನ್ಷನ್ ಅಂದರೆ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಿಮಗೆ. ಆ್ಯಂಡ್ ಈಗ ಬೋರ್ಡ್ ಎಕ್ಸಾಮ್ ಹತ್ರ ಬಂದಷ್ಟು ಯುಲ್ ಗೆಟ್ ಜಾಸ್ತಿ ಟೆನ್ಷನ್ ಆಗುತ್ತೆ. ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಅಪ್ರಾಕ್ಸಿಮೇಷನ್ಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ನಾವು ಅಷ್ಟೇ, ಇನ್ನೇನು ಇಲ್ಲ. ಸೊ ನಮ್ಮ ಕೆಲವೊಂದು ವ್ಯಾಲ್ಯೂಸ್ ನಮಗೆ ಆ್ಯಕ್ಯುರೇಟ್ ಅನ್ಸೋಕೆ ಗೊತ್ತಿರುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ √25 ಅಂತ ಹೇಳಿದ್ರೆ ಐ ನೋ ಎಕ್ಸಾಕ್ಟ್ √25 ವಿಲ್ ಬಿ 5 ಅಂತ. ಸೊ √36 ಅಂದರೆ 6 ಅಂತ. ಇನ್ನೇನು ಕ್ಯೂಬ್ ರೂಟ್ ಆಫ್ 27 ಅಂತ ಹೇಳಿದ್ರೆ 3 ಅಂತ ನಮ್ಗೆ ಗೊತ್ತಿರುತ್ತೆ. ಒಂದು ವೇಳೆ ಸ್ಮಾಲ್ ಚೇಂಜಸ್, ಈಗ √25 ಪಾಯಿಂಟ್ ಅವ್ರ √26 ಎಷ್ಟಿರುತ್ತೆ, √27 ಎಷ್ಟಿರುತ್ತೆ, ಈ ಥರ ಒಂದು ವ್ಯಾಲ್ಯೂಸ್ ಫೈಂಡ್ ಮಾಡೋಕ್ಕಾದ್ರೆ ವಿ ಕ್ಯಾನ್ ಫೈಂಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಯೂಸಿಂಗ್ ಡಿಫ್ರೆನ್ಸಿಯೇಷನ್. ದಟ್ಸ್ ರಿಯಲಿ ಬ್ಯೂಟಿಫುಲ್ ಅಲ್ವಾ? ಇಟ್ಸ್ ವೆರಿ ಸಿಂಪಲ್. ಓಕೆ, ಯಾವುದೇ ಒಂದು ಕ್ವಶನ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ ಸಿಂಪಲ್ ಎಕ್ಸಾಂಪಲ್ ನಾವು. ಸೊ ಈಗ y = ನಿಮಗೆ √36.6 ಅಂತ ಕೇಳಿದ್ರೆ ಅನ್ಕೋಣ. ನಿಮಗೆ √36 ಆನ್ಸರ್ ಗೊತ್ತಲ್ವಾ? 6 ಆಯಿತಾ? ಸೊ ಸ್ವಲ್ಪ 36.6 ಇದೆ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಎಷ್ಟು ಅದರದ್ದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಏನು ನೋಡಿ ಗೊತ್ತಾ ಮಕ್ಕಳೇ? ಫಸ್ಟ್ ಏನು ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ಫಸ್ಟ್ ಇದನ್ನು ಒಂದು ಫಂಕ್ಷನ್ ತೊಗೊಳ. ಇದು ರೂಟ್ ಆಗಿರ್ಬೋದು, ಕ್ಯೂಬ್ ರೂಟ್ ಆಗಿರ್ಬೋದು, ಇಲ್ಲ x⁻2/3 ಆಗಿರ್ಬೋದು, ಏನಾದರೂ ಆಗಿರ್ಬೋದು, x³ ಆಗಿರ್ಬೋದು. ಸೊ ಬೇಸಿಕಲಿ ಐ ಕ್ಯಾನ್ ರೈಟ್ ದಿಸ್ ಆಸ್ ಎ y = f of x. ಅಂದರೆ ಇಟ್ ಕ್ಯಾನ್ ಬಿ ಫಂಕ್ಷನ್ ಆಫ್ x ಅಂತ. ಈಗ ಯಾವುದೋ ಒಂದು ಫಂಕ್ಷನ್ ಇಲ್ಲಿ ಏನಾಗಿದೆ, ಫಾರ್ ಎಕ್ಸಾಂಪಲ್ ದಿಸ್ ಫಂಕ್ಷನ್ ಇಸ್ ನಥಿಂಗ್ ಬಟ್ y = √x ಅಂತಲ್ವಾ? ಸೊ y ಕ್ಯಾನ್ ಬಿ ರೂಟ್ ಅನ್ನೋದು ಫಂಕ್ಷನ್, ರೂಟ್ ಅನ್ನೋದು ಅದರ ಲಾಗ್ ಆಗಿರ್ಬೋದು, ಸೈನ್ ಆಗಿರ್ಬೋದು, ಆಲ್ಜಿಬ್ರಿಕ್ ಆಗಿರ್ಬೋದು, ಸೈನ್ ಮತ್ತು ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಎಲ್ಲ ಮಿಕ್ಸ್ ಇರ್ಬೋದು. ಸೊ ಜನರಲ್ ಅಂತ ತೊಗೊತಾನೆ y = f of x ಅಂತ. ಅರ್ಥ ಆಯ್ತಾ? ಸೊ ಈಗ ಏನಾಗುತ್ತೆ ಬೇಸಿಕಲಿ, ಒಂದು ವೇಳೆ ನಾನೀಗ ಈ x ಇದೆಯಲ್ಲ ವೇರಿಯೇಬಲ್ನ, y = f of x ಫಂಕ್ಷನ್ನು, ಎಕ್ಸ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ y ಜಾಸ್ತಿ ಆಗುತ್ತಲ್ವಾ? ಈಗ ನಮ್ಗೆ ಆನ್ಸರ್ ಗೊತ್ತು. y = ಫಾರ್ ಎಕ್ಸಾಂಪಲ್ ಇಫ್ ಐ ಸೇ √36 ಅಂದರೆ 6 ಅಂತ ನಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ 0.6 ಆ್ಯಡ್ ಮಾಡಿದ್ರೆ y ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಡೆಲ್ಟಾ y ಆಗುತ್ತೆ ಅಲ್ವಾ? ಸೊ ಅದೇ ರೀತಿ ನಾನೀಗ ಸೊ yನ ಇಫ್ ಐ ಇನ್ಕ್ರೀಸ್ ದ x ಬೈ ಸ್ಮಾಲ್ ಅಮೌಂಟ್, y ಆಲ್ಸೋ ಇನ್ಕ್ರೀಸ್. ನೋಡಿ ಫಾರ್ ಎಕ್ಸಾಂಪಲ್ ಎಕ್ಸ್ನ ಸ್ಮಾಲ್ ಅಮೌಂಟಲ್ಲಿ ಇನ್ಕ್ರೀಸ್ ಮಾಡಿದ್ರೆ y ಕೂಡ ಸ್ಮಾಲ್ ಅಮೌಂಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಸಿಂಪಲ್ ಅಷ್ಟೇ, ಇನ್ನೇನೂ ಇಲ್ಲ ಆ್ಯಕ್ಚುಲಿ ಇದು. ನಂತರ ಸೊ ಇಫ್ ಐ ಇನ್ಕ್ರೀಸ್ x ಬೈ ಸ್ಮಾಲ್ ಅಮೌಂಟ್, y ಆಲ್ಸೋ ಇನ್ಕ್ರೀಸಸ್ ಬೈ ಸ್ಮಾಲ್ ಅಮೌಂಟ್. ಸೊ ನಾವು ಈಗ ವಾಟ್ ಈಸ್ ದಿಸ್, ಹೌ ಮಚ್ ಈಸ್ ಅ ಇಂಕ್ರಿಮೆಂಟ್, ಇದು ಎಷ್ಟು ಇಂಕ್ರಿಮೆಂಟು, ವಾಟ್ ಈಸ್ ದಿಸ್ ವ್ಯಾಲ್ಯೂ, ಈ ಡೆಲ್ಟಾ ವೈ ಅಂದರೆ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಗಿವನ್ ಬೈ ಸಿಂಪಲ್ ಫಾರ್ಮುಲಾ. ಈ ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕು ನಿಮಗೆ. ಸೊ ಡೆಲ್ಟಾ ವೈ ಇಸ್ ಗಿವನ್ ಬೈ dy/dx ಇಂಟು ಡೆಲ್ಟಾ ಎಕ್ಸ್. ನಾನು ಯೂಸಿಂಗ್ ಗ್ರಾಫ್ಸ್ನ ಇಂದ ಪ್ರೂವ್ ಮಾಡ್ಬೋದು, ಬಟ್ ನಾಟ್ ರಿಕ್ವೈರ್ಡ್ ಮಕ್ಕಳೇ. ಸೊ ಜಸ್ಟ್ ಕ್ವಿಕ್ಲಿ ಡೂ ದಿಸ್, ಆಯಿತಾ? ಸೊ ಇದು ಕೋರ್ ಆಫ್ ದ ಇದು ಎಂಟೈರ್ ಎಲ್ಲ ಕ್ವಶನ್ಸ್ಗೂ ಇದು ತುಂಬ ಇಂಪಾರ್ಟೆಂಟ್. ಸೊ ಡೆಲ್ಟಾ ವೈ = dy/dx ಇಂಟು ಡೆಲ್ಟಾ ಎಕ್ಸ್ ಅಂತ. ಅರ್ಥ ಆಯ್ತಾ? ಸೊ ಅಂದರೆ ನಾನು ಎಕ್ಸ್ನ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಮಾಡಿದ್ರೆ ವೈ ಕೂಡ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ನಮ್ಗೆ ಗೊತ್ತಿದೆ ಅದು ಆ್ಯಕ್ಚುಲಿ ಆಲ್ರೆಡಿ, ಬಿಕಾಸ್ y ಆ್ಯಂಡ್ x ಆರ್ ಡಿಪೆಂಡೆಂಟ್ ಈಚ್ ಅದರ್ ಅಲ್ವಾ? ಸೊ ಎಕ್ಸ್ನ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಮಾಡಿದ್ರೆ y ಕೂಡ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನ ನಾವು ಗ್ರಾಫಿಕಲ್ ಮೆಥಡಲ್ಲಿ ಪ್ಲಾಟ್ ಮಾಡಿ ಅಲ್ಲಿ ತೋರಿಸ್ಬೋದು. ಬಟ್ ಈ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಎಷ್ಟು y ಇನ್ಕ್ರೀಸ್ ಆಗುತ್ತೆ, y ಇಸ್ ನಥಿಂಗ್ ಬಟ್ ಡೆಲ್ಟಾ y = dy/dx ಡೆಲ್ಟಾ ಎಕ್ಸ್. ಅರ್ಥ ಆಯ್ತಾ ಕ್ಲಿಯರಾಗಿ? ಇಷ್ಟು ನೆನಪಿದ್ರೆ ಸಾಕು ಮಕ್ಕಳು. ಇಟ್ಸ್ ಅ ವೆರಿ ಸಿಂಪಲ್ ಅಪ್ರಾಕ್ಸಿಮೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ಸ್ ತೊಗೊಂಡ್ರೆ ಐ ಟೇಕ್ 1 by 1 ಕ್ವಶನ್ ನಾವು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ? ಸೊ ನೀವು ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟು ಕ್ವಶನ್ನ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಈಸ್ ಅ ಫಂಕ್ಷನ್. ಸೊ ಫಸ್ಟ್ ನೀವು y = f of x ನ ಐಡೆಂಟಿಫೈ ಮಾಡಬೇಕು. ಇದು ಫಸ್ಟ್ ಸ್ಟೆಪ್, ಯಾವ ಫಂಕ್ಷನ್ ಅಂತ.
ಸಿಂಪಲ್ y ಈಸ್ ಈಕ್ವಲ್ ಟು ರೂಟ್ ಎಕ್ಸ್. ಇಲ್ಲ ಎಕ್ಸ್ ಟು ದ ಪವರ್ 1/3 ಇರುತ್ತೆ, 2/3 ಇರುತ್ತೆ, ಇಲ್ಲ ಏನೋ ಕ್ಯೂಬ್ ಫಾರ್ಮುಲಾ ಇರುತ್ತೆ. ಕೆಲವೊಂದು ವರ್ಡ್ ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ 2 ಮಾರ್ಕ್ಸ್ಗೆ. ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಇನ್ಕ್ರೀಸಸ್ ಬೈ 3%, ವಾಟ್ ಇಸ್ ದ ಚೇಂಜ್ ಇನ್ ಪರ್ಸನ್, ಏನೋ ಸ್ವಲ್ಪ ಚೇಂಜ್ ಇನ್ ದ ಸೈಡ್ ಆರ್ ಚೇಂಜ್ ಇನ್ ದ ಸರ್ಫೇಸ್ ಏರಿಯಾ, ಯಾವ ಕ್ವಶನ್ ಬೇಕಾದರೂ ಕೇಳ್ಬೋದು. KCET ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ ಯೂಶಲಿ, ಆಯಿತಾ. ಸೊ y ಈಸ್ ಈಕ್ವಲ್ ಎಫ್ ಆಫ್ ಎಕ್ಸಾ, ಯೂಶಲಿ ಅದನ್ನ ಐಡೆಂಟಿಫೈ ಮಾಡಬೇಕು. ನಂತರ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಈಸ್ ಎಕ್ಸ್, ವಾಟ್ ಈಸ್ ಡೆಲ್ಟಾ ಎಕ್ಸ್. ಇದು ತುಂಬ ಇಂಪಾರ್ಟೆಂಟು. ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ ವ್ಯಾಲ್ಯೂಸ್ ಐಡೆಂಟಿಫೈ ಅಂದರೆ ಆಲ್ವೇಸ್ ರಿಮೆಂಬರ್ ಎಕ್ಸ್ ಯು ಹ್ಯಾವ್ ಟು ಚೂಸ್ ದ ಒನ್ ವಿಚ್ ಆಸ್ ದ ಆ್ಯಕ್ಯುರೇಟ್ ಆನ್ಸರ್. ಫಾರ್ ಎಕ್ಸಾಂಪಲ್ ಇದರಲ್ಲಿ √36.6 ಅಲ್ವಾ, √36.6 ನಿಮ್ಗೆ ಯಾವ್ದು ಆ್ಯಕ್ಯುರೇಟ್ ಆನ್ಸರು, 36ಗೆ ಆ್ಯಕ್ಯುರೇಟ್ ಆನ್ಸರ್ ಸಿಗುತ್ತಲ್ವಾ. ಅಂದರೆ ದ ನಂಬರ್ ವಿಚ್ ಎಕ್ಸಿಸ್ಟ್ ಆ್ಯಂಡ್ ಫಾರ್ ದ ನಂಬರ್ ಅಂದರೆ ಎ ಪಾರ್ಟ್ ಆಫ್ ದಿಸ್ ಅಂದರೆ 36.6 ಇದ್ದರೆ ಆ 36ಗೆ ಎಕ್ಸಾಕ್ಟಾಗಿ ರೂಟ್ ಫೈಂಡ್ ಮಾಡ್ಬೋದು. ಅದು ನೀವು ಐಡೆಂಟಿಫೈ ಮಾಡಬೇಕು. ರಿಮೈನಿಂಗ್ನ ನಾವು ಡೆಲ್ಟಾ ಎಕ್ಸ್ ಅಂತ ತೊಗೊಳ್ಬೇಕು, ಅರ್ಥ ಆಯಿತಾ. ಸೊ ಸೆಕೆಂಡ್ ಸ್ಟೆಪ್ ಬಂದು ನೀವು ಎಕ್ಸ್ ಮತ್ತು ರೂಟ್ ಎಕ್ಸ್ನ ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ಇಟ್ಸ್ ವೆರಿ ಸಿಂಪಲ್. ಥರ್ಡ್ ಸ್ಟೆಪ್ ಬಂದುಬಿಟ್ಟು dy/dx ಬಂದು ಡೆಲ್ಟಾ y ಇಸ್ ಈಕ್ವಲ್ ಟು dy/dx ಇಂಟು ಡೆಲ್ಟಾ ಎಕ್ಸ್ ಫಾರ್ಮುಲಾ ಹಾಕ್ಬಿಟ್ಟು ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡೆಲ್ಟಾ y. ಅರ್ಥ ಆಯ್ತು. ಇಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳು, ಅಷ್ಟೇ. ಫಸ್ಟ್ ಐಡೆಂಟಿಫೈ ದ ಫಂಕ್ಷನ್, ದೆನ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಇಲ್ಲಿ ಇನ್ನೊಂದು ಸ್ಟೆಪ್ಪಲ್ಲಿ ಬರೆದ್ಬಿಡ್ತೀನಿ. ಈಗ ನಾನು y ವ್ಯಾಲ್ಯೂನ ಸ್ಮಾಲ್ ಎಕ್ಸ್ನ ಇನ್ಕ್ರೀಸ್ ಮಾಡಿದ್ರೆ, ಇಫ್ ಐ ಇನ್ಕ್ರೀಸ್ ದ ಎಕ್ಸ್ ಬೈ ಸ್ಮಾಲ್ ಅಮೌಂಟ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, y ಕೂಡ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ, ಇಷ್ಟೇ. ಸೊ ಕ್ವಶನ್ ಏನಂದರೆ ಕ್ವಶನ್ ವಿಲ್ ಬಿ ಯೂಶಲಿ ಟು ಫೈಂಡ್ ದ ವಾಟ್ ಈಸ್ ದಿಸ್. ಇದನ್ನು ಕ್ವಶನ್ ಕೇಳ್ತಾ ಇರ್ತಾರೆ. ಸಾರಿ, ಇದೊಂದು ಡೆಲ್ಟಾ y ಅಲ್ವಾ. ನಾವು ಸೊ ಇದನ್ನು ಡೆಲ್ಟಾ y ಅಂತ ತಗೋಣ. ಓಕೆ, ಸೊ ಎಕ್ಸ್ನ ಸ್ಮಾಲ್ ಅಮೌಂಟ್ ಆಫ್ ಎಕ್ಸ್ನ ಇನ್ಕ್ರೀಸ್ ಮಾಡಿದ್ರೆ y ಕೂಡ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಯೂಶಲಿ ಕ್ವಶನ್ನ ಇದನ್ನು ಕೇಳ್ತಾ ಇರ್ತಾರೆ, ವಾಟ್ ಈಸ್ ದಿಸ್ ಅಂತ. ಸೊ y ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ, ಬಿಕಾಸ್ ವಿ ನೋ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಡೆಲ್ಟಾ y ವ್ಯಾಲ್ಯೂ ಬಂದುಬಿಟ್ಟು ಯು ಕ್ಯಾನ್ ಜಸ್ಟ್ ಪುಟ್ ಡೆಲ್ಟಾ y ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು dy/dx ಡೆಲ್ಟಾ ಎಕ್ಸ್ನ ಡಿಸ್ ಮಾಡಿ dy/dx and into delta x. And the 4 step ನೆನ್ಪಿಟ್ಕೊಳ್ಳಿ. So if you know this 4 step, that is very important. Identifying x and delta x is very important. For example, ನಾನು ಕ್ವಶನ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್, ಈಗ ನೀವು √25 ಕ್ಯಾಲ್ಕುಲೇಟ್ ಮಾಡೋಕ್ಕೆ √24ನ, ಇಲ್ಲಿ ಎಕ್ಸ್ ಏನಾಗುತ್ತೆ, ನಿಯರೆಸ್ಟ್ ರೂಟ್ ಯಾವುದು 25 ಅಲ್ವಾ. ಸೊ ಎಕ್ಸ್ ಬಂದು 25 ಆಗುತ್ತೆ. ಡೆಲ್ಟಾ ಎಕ್ಸ್ ಎಷ್ಟು -1 ಆಗುತ್ತೆ. ಸೊ ಡೆಲ್ಟಾ ಎಕ್ಸ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನೀವು ಹೇಳಿ ಈಗ, ಆಯಿತಾ. ಇದಕ್ಕೆ ಎಕ್ಸ್ ಏನಾಗುತ್ತೆ, ಎಕ್ಸ್ ಬಂದು ಇದಕ್ಕೆ 25 ಆಗುತ್ತೆ, ಡೆಲ್ಟಾ ಎಕ್ಸ್ ಬಂದು ಬೇಸಿಕಲಿ -1 ಆಗುತ್ತೆ. ಅಂದರೆ ಅವೆರಡೂ ಆ್ಯಡ್ ಮಾಡಿದಾಗ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮಾಡಿದಾಗ ನಿಮ್ಗೆ ಏನು ಕ್ವಶನ್ ಕೇಳ್ತಾ ಇದ್ರು ಅದು ಆನ್ಸರ್ ಬರಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಲೈಕ್ √50 ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಸೊ √15 ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಮಾಡೋಕ್ಕೆ, √50ಗೆ ವಾಟ್ಸ್ ದ ನಿಯರೆಸ್ಟ್ ರೂಟ್ ಫಾರ್ 50, 49, 7 7 49. ಸೊ ಐ ಕ್ಲಿಯರ್ಲಿ ನೋ ಎಕ್ಸ್ ಇಸ್ 49, ಡೆಲ್ಟಾ ಎಕ್ಸ್ ಇಸ್ 1. ಅರ್ಥ ಆಯ್ತಾ. ಎಕ್ಸ್ ಇಸ್ 49, ಡೆಲ್ಟಾ ಎಕ್ಸ್ ವಿಲ್ ಬಿ 1. ಈ ಥರ ನಾವು ಐಡೆಂಟಿಫೈ ಮಾಡಿ. ಫಾರ್ ಎಕ್ಸಾಂಪಲ್ ಕ್ಯೂಬ್ ರೂಟಲ್ಲಿ ಯಾವುದೋ ಕ್ವಶನ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ 25 ಟು ದ ಪವರ್ ಆಫ್ ಕ್ಯೂಬ್ ರೂಟ್ ಕೇಳಿದ್ರೆ, ಸೊ ವಾಟ್ ಈಸ್ ಎಕ್ಸ್ ನಾವು, ನಿಯರೆಸ್ಟ್ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ 25, ನಿಯರೆಸ್ಟ್ ಕ್ಯೂಬ್ ರೂಟ್ ಯಾವುದು. ಸೊ ಯು ಫಾರ್ ಎಕ್ಸಾಂಪಲ್ 27 ಇಸ್ ದ ನಿಯರೆಸ್ಟ್ ಕ್ಯೂಬ್ ರೂಟ್ ಅಲ್ವಾ. ಸೊ ಎಕ್ಸ್ ಏನಾಗುತ್ತೆ, ಇದಕ್ಕೆ ಎಕ್ಸ್ ಬಂದು ಇದಕ್ಕೆ 27 ಆಗುತ್ತೆ, ಡೆಲ್ಟಾ ಎಕ್ಸ್ ಬಂದು -2 ಆಗುತ್ತೆ. ನೀವು ಕೇಳ್ಬೋದು, ಸರ್ ಬೇಕಾದರೆ ನಾವು ಈ ರೀತಿ ಕೂಡ ಮಾಡ್ಬೋದಾ, 25ಗೆ ನಾನು 16 ತೊಗೊತೀನಿ, 4 4s ಅಲ್ಲ 3 ಎಷ್ಟದು 16 ಅಂದರೆ 16 ಇಲ್ವಲ್ಲ ಆ್ಯಕ್ಚುಲಿ. ಸೊ 25 ನಿಯರೆಸ್ಟ್ ಯಾವುದು, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಕ್ಯೂಬ್ ರೂಟ್ಸ್ ಅಲ್ವಾ. 27 ಅದು ಬಿಟ್ಟರೆ 8 ಇದೆ, 2 2s 4 4 2s 8. ಸೊ ನಾವು 8 ಪ್ಲಸ್ ಎಕ್ಸ್ನ 8 ತೊಗೊಂಡು ಡೆಲ್ಟಾ ವೈನ ಕ್ಯಾನ್ ಐ ಡೂ ದ 25 - 8? ನೋ, ದಟ್ಸ್ ತುಂಬ ಜಾಸ್ತಿ ಆಗುತ್ತೆ. You should take always the nearest value. ಸೊ ಈಗ 25 ಕೊಟ್ಟರೆ 25 ಅಕ್ಕಪಕ್ಕ ಯಾವ್ದು ನಿಯರೆಸ್ಟ್ ಕ್ಯೂಬ್ ರೂಟ್ ಇದೆಯೋ ಅದನ್ನು ಫೈಂಡ್ ಮಾಡಬೇಕು. ಅರ್ಥ ಇದೆ ಕ್ಲಿಯರಾಗಿ. ಈ ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ ಫೈಂಡ್ ಮಾಡಿ ತುಂಬ ಇಂಪಾರ್ಟೆಂಟು. ಸ್ಟೆಪ್ಸ್ ಆರ್ ವೆರಿ ವೆರಿ ಸಿಂಪಲ್. ಕ್ವಶನ್ ಕೇಳ್ತಾರೆ, ಎಫ್ ಆಫ್ ಎಕ್ಸ್ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ನಾನು ಎಕ್ಸ್ ವ್ಯಾಲ್ಯೂನ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಮಾಡಿದೆ, y ಕೂಡ ಸ್ಮಾಲ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಆ ಡೆಲ್ಟಾ ವೈ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ದ ಡೆಲ್ಟಾ ವೈ ಇಸ್ ಗಿವನ್ ಬೈ dy/dx, ಸ್ಲೋಪ್ ಇಂಟು ಡೆಲ್ಟಾ ಎಕ್ಸ್ ಅಂತ. dy/dx ಡೆಲ್ಟಾ ಎಕ್ಸ್, ಈ 3 ಸ್ಟೆಪ್ಸ್ ನೆನ್ಪಿಟ್ಕೊಬೇಕು. ಆ್ಯಂಡ್ ಯು ಐಡೆಂಟಿಫೈ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ ವೆರಿ ಕೇರ್ಫುಲಿ. ಇಷ್ಟು ಗೊತ್ತಿದ್ರೆ ಸಾಕು. ಸೊ ಮ್ಯಾಥ್ಸಲ್ಲಿ ಜಾಸ್ತಿ ಥಿಯರಿ ಹೇಳ್ಬಾರ್ದು, ಮ್ಯಾಥ್ಸಲ್ಲಿ ಥಿಯರಿ ಜಾಸ್ತಿ ಹೇಳ್ಬಾರ್ದು. ಜಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಆಟೋಮೆಟಿಕಾಗಿ ಆನ್ಸರ್ ಯು ವಿಲ್ ಗೆಟ್ ಅನ್ ಮೋರ್ ಐಡಿಯಾ. ಮ್ಯಾಥ್ಸಲ್ಲಿ ಥಿಯರಿ ಇಷ್ಟು ಕ್ವಶನ್ ನಾವು ಸಾಲ್ವ್ ಮಾಡಬೇಕು, ಆಗಲೇ ನೀವು ಮ್ಯಾಥಮೆಟಿಕ್ಸ್ನ ಯು ವಿಲ್ ಸ್ಟಾರ್ಟ್ ಲವಿಂಗ್. ಸೊ ಈಗೇನಾಗಿದೆ ಮಕ್ಕಳಲ್ಲಿ ಅಂದರೆ ಥಿಯರಿ ಜಾಸ್ತಿ ಓದೋದು, ಮ್ಯಾಥ್ಸ್ನ ಓದ್ತಾರೆ ಆ್ಯಕ್ಚುಲಿ ಕೂತ್ಕೊಂಡು ಬುಕ್ಕನ್ನು ತೆಗೆದುಬಿಟ್ಟು ನಾನು ಮ್ಯಾಥ್ಸ್ ಓದ್ತಾ ಇದ್ದೀನಿ ಅಂದ್ಬಿಟ್ಟು. ಯಾವತ್ತೇ ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸ್ನ ಯಾವತ್ತೂ ಓದಕ್ಕೆ ಯು ಕಾಂಟ್ ಸ್ಟಡಿ ಲೈಕ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಹಿಂಗೆ ಇಟ್ಕೊಂಡು ಆರಾಮಾಗಿನೋ
ಸ್ಟಡಿ ಮಾಡೋದಲ್ಲ, ಮ್ಯಾಥ್ಸ್ ಪ್ರತಿ ಸತಿ ನೀವು ಮ್ಯಾಥ್ಸ್ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಒಂದು 7-8 ಪೇಜ್ ಖಾಲಿ ಆಗಬೇಕು, ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ಮ್ಯಾಥಮೆಟಿಕ್ಸ್. ಓಕೆ, ಆಯಿತು, ಬನ್ನಿ ಕ್ವಶನ್ಗೆ. ಫಸ್ಟ್ ಐಡೆಂಟಿಫೈ ಏನು ಮಾಡೋಕ್ಕೆ ನಾವೀಗ ಫಸ್ಟ್ ಸ್ಟೆಪ್ ಹೇಳಿ. ಸೊ ಈಗ ಐ ಹ್ಯಾವ್ ಟು ಐಡೆಂಟಿಫೈ ಫಸ್ಟ್ ಸ್ಟೆಪ್ಪು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ನ ಐಡೆಂಟಿಫೈ ಮಾಡೋಕ್ಕೆ. ಎಕ್ಸ್ ಏನಲ್ಲಿ ಎಕ್ಸ್ ಬಂದು ನಿಯರೆಸ್ಟ್ ರೂಟ್ 36 ಆ್ಯಂಡ್ ಡೆಲ್ಟಾ ಎಕ್ಸ್ ಬಂದುಬಿಟ್ಟು ನಿಮಗೆ 0.6 ಇರುತ್ತೆ. ಸೊ ಅಂದರೆ ನಿಯರೆಸ್ಟ್ ರೂಟ್ ಅಲ್ವಾ, ಸೊ ನಿಯರೆಸ್ಟ್ ರೂಟ್ ಎಕ್ಸಿಸ್ಟ್ 36, ಅದು ಬಿಟ್ಟು ಇನ್ನೇನಿದೆ ಡೆಲ್ಟಾ ಎಕ್ಸ್ ಇಸ್ 0.6. ಫಂಕ್ಷನ್ ಇಲ್ಲಿ ಬೇಸಿಕಲಿ, ಸೊ ಈಗ ನಾನೀಗ ಇದನ್ನ y is equal to ರೂಟ್ ಎಕ್ಸ್ ಅಂತ ಫಂಕ್ಷನ್ ತೊಗೊತಾ ಇದ್ದೀನಿ, ಬಿಕಾಸ್ ದಟ್ಸ್ ಇನ್ ದಟ್ ಫಾರ್ಮ್. ಈಗ ನಾವು ಕ್ಲಿಯರ್ಲಿ ಹೇಳ್ಬೋದು, ರೂಟ್ ಎಕ್ಸ್ನ ನಾನು ಸ್ವಲ್ಪ ಇಂಕ್ರಿಮೆಂಟ್ ಮಾಡಿದ್ರೆ, ಡೆಲ್ಟಾ ಎಕ್ಸ್ ಇಂಕ್ರಿಮೆಂಟ್ ಮಾಡಿದ್ರೆ y ಕೂಡ ಸ್ಮಾಲ್ ಅಮೌಂಟ್ ಇಂಕ್ರೀಸ್ ಆಗುತ್ತೆ. y ಪ್ಲಸ್ ಡೆಲ್ಟಾ y is equal to ಎಕ್ಸ್ ಪ್ಲಸ್ ರೂಟ್ ಡೆಲ್ಟಾ ಎಕ್ಸ್ ಅಂತ. ಓಕೆನಾ? ಈಗ ಕ್ವಶನ್, ಈಗ y ಅಂದರೆ ಇಲ್ಲಿ y is equal to ರೂಟ್ ಎಕ್ಸ್ ಆಗಿರುತ್ತೆ. ಸೊ ಐ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ y ವ್ಯಾಲ್ಯೂ ರೂಟ್ ಇಂಟು 36. ದಟ್ ಈಸ್ ಬೇಸಿಕಲಿ ಮೈ ಕ್ವಶನ್ ಇಸ್ ವಾಟ್ 6 ಬರುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 6 ಪ್ಲಸ್ ಡೆಲ್ಟಾ y will be what is root x plus delta 6, that is nothing but root 36.6. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಅಂದರೆ ನನ್ನ ಫಂಕ್ಷನ್ ಅಂದರೆ y is equal to f of x, ಇಲ್ಲಿ ರೂಟ್ ಇದೆ, ಸೊ ಇಟ್ಸ್ y is equal to root x is a function. ಆಯಿತಾ? ನಾನು ಸ್ಮಾಲ್ ಅಮೌಂಟ್ ಡೆಲ್ಟಾ ಎಕ್ಸ್ ಇಂಕ್ರೀಸ್ ಮಾಡಿದ್ರೆ y ಕೂಡ ಸ್ಮಾಲ್ ಅಮೌಂಟ್ ಇಂಕ್ರೀಸ್ ಆಗ್ತಾ ಇದೆ. ಸೊ y ಪ್ಲಸ್ ಡೆಲ್ಟಾ y is equal to root of x plus delta 6. ಆಯಿತಾ? ಸೊ x ಪ್ಲಸ್ ಡೆಲ್ಟಾ 6 ಅಂದರೆ 36 ಪ್ಲಸ್ 0.6 36.6 ಆ್ಯಂಡ್ y ಬಂದು ರೂಟ್ 36 ಅಲ್ವಾ 6. ಸೊ ಈಗ 6 ಪ್ಲಸ್ ಡೆಲ್ಟಾ y ಇಂಟು ರೂಟ್ 36.6. ಅದೇ ಕಾಮನ್ ಸೆನ್ಸ್. ರೂಟ್ 36.6 ಎಷ್ಟು? 36 ರೂಟ್ ಬಂದು 6, 0.6 ಆ್ಯಡ್ ಆಗಿದೆ. ಸೊ ಆಬ್ವಿಯಸ್ಲಿ ಆನ್ಸರ್ ಬಂದು 6 ಪ್ಲಸ್ ಡೆಲ್ಟಾ ವೈ ಅಲ್ವಾ. ರೂಟ್ 36 ಬಂದು 6, ರೂಟ್ 36.6 ಬಂದು 6.02 ಸಮಥಿಂಗ್ ಲೈಕ್ ದ್ಯಾಟ್. ಅಂದರೆ 6 ಪ್ಲಸ್ ಸಮಥಿಂಗ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸಮಥಿಂಗ್ ಇನ್ನೊಂದು ಫೈಂಡ್ ಮಾಡೋಕ್ಕೆ ಹೆಂಗೆ ಫೈಂಡ್ ಮಾಡ್ತೀರಾ? ವೆರಿ ಸಿಂಪಲ್. ವಾಟ್ಸ್ ದ ಫಾರ್ಮುಲಾ ಐ ಟೋಲ್ಡ್ ಯು? ಸೊ ಡೆಲ್ಟಾ ವೈ ಈಕ್ವಲ್ ಟು dy ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಅರ್ಥ ಆಯ್ತಾ? ಈಗ ಸೊ ವಾಟ್ ಈಸ್ dy ಬೈ ಡಿ ಎಕ್ಸ್? ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್, ದಟ್ ಈಸ್ ಮೈ ಡೆಲ್ಟಾ ವೈ. ಸ್ಟೆಪ್ಸ್ ತೋರಿಸಿ ಎಕ್ಸಾಂಪಲ್ ಯಾವತ್ತಾಗಲಿ. ಡೆಲ್ಟಾ ವೈ 1/2 ಇಂಟು ರೂಟ್ ಎಕ್ಸ್, ಅಂದರೆ ರೂಟ್ ಎಕ್ಸ್ ಅಂದರೆ ಎಷ್ಟು? ರೂಟ್ 36. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ 6 ಅಂತ. ಸೊ ನೀವು ಬೇಕಾದ್ರೆ ಇನ್ನೂ ಒಂದು ಸ್ಟೆಪ್ ಮಾಡ್ಬೋದು. ಓಕೆ, ಇಂಟು 0.6 ಆಗಿರುತ್ತೆ. ಅಗೇನ್ ಯು ಹ್ಯಾವ್ ಡೆಲ್ಟಾ ಎಕ್ಸ್ ಬಂದು 0.6. ಸೊ ಯು ಹ್ಯಾವ್ 6 ಇಂಟು 0.1. ಆನ್ಸರ್ ಬಂದು ನಿಮಗೆ 0.1/2 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 0.05 ಅರ್ಧ ಡೆಲ್ಟಾ ವೈ. ಸೊ ವಾಟ್ಸ್ ಆನ್ಸರ್ ನೋ? ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಬ್ಯಾಕ್ ಇನ್ ದಿಸ್ ಕ್ವಶನ್. ಸೊ ರೂಟ್ 36.6, ನೌ ವಿ ಹ್ಯಾವ್ ರೂಟ್ 36.6 ಆಸ್ y ಪ್ಲಸ್ ಡೆಲ್ಟಾ ವೈ. ಸೊ ದ ಆನ್ಸರ್ ಈಸ್ ರೂಟ್ 36.6 ಎಷ್ಟಾಗುತ್ತೆ? 36.6 ಬಂದು y ಅಂದರೆ ಎಷ್ಟು? 6 ಪ್ಲಸ್ 0.05, ಆನ್ಸರ್ ಈಸ್ 6.05. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. I can also use calculator to get the answer. So ನಿಮ್ಗೆ ಕ್ಯಾಲ್ಕುಲೇಟರ್ಸ್ ಇರುತ್ತೆ ಎಕ್ಸಾಮಲ್ಲಿ, ಯು ಕ್ಯಾನ್ ಫೈಂಡ್ ದ ರೂಟ್ಸ್. ರೂಟ್ 36.6 ಬಂದು ನಿಮಗೆ ಆ್ಯಕ್ಚುಲಿ 6.049. ಆ್ಯಕ್ಯುರೇಟ್ ಆನ್ಸರ್ 6.049 ಸಮಥಿಂಗ್ 979 ಬರುತ್ತೆ. ಬಟ್ ಇದು ಅಪ್ರಾಕ್ಸಿಮೇಟ್ಲಿ 6.05. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವು ಇಂಜಿನಿಯರಿಂಗ್ ಹೋದಾಗ there will be different iterations. I told you, there's something called numerical analysis ಅಂತ. ನೀವು ಫಸ್ಟ್ ಇಟ್ರೇಷನ್ ಮಾಡ್ತೀರಾ, ಸೆಕೆಂಡ್ ಇಟ್ರೇಷನ್ ಮಾಡ್ತೀರಾ, ಯು ವಿಲ್ ಅಪ್ರೋಚ್ ಕ್ಲೋಸರ್ ಟು ದ ವ್ಯಾಲ್ಯೂ. ಸೊ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಹೋದಾಗ ನಿಮ್ಗೆ ನಾನು ನೆನಪಾಗುತ್ತೆ ಹೇಳಿದ್ದು. ಸೊ ದೇ ಸಮಥಿಂಗ್ ಕಾಲ್ಡ್ ನಂಬರ್ ಆಫ್ ಇಟ್ರೇಷನ್ಸ್. ನಾವು ಎಷ್ಟೊಂದು ಇಟ್ರೇಷನ್ಸ್ ಮಾಡ್ತಾ ಇರ್ತೀವಿ, ಜಾಸ್ತಿ ಐಟ್ರೇಷನ್ಸ್ ಮಾಡಿದಷ್ಟು ಯು ವಿಲ್ ಗೆಟ್ ದ ಮೋರ್ ಅಕ್ಯುರೇಟ್ ಆನ್ಸರ್, ಯು ಕ್ಲೋಸರ್ ಟು ದ ಆನ್ಸರ್. ಸೊ ಇದು ಆಲ್ಮೋಸ್ಟ್ ಕ್ಲೋಸರ್ ಟು ದ ಆನ್ಸರ್, ಬಟ್ ಇನ್ನೂ ಒಂದು 2-3 ಐ ಮೀನ್ ಅದು ಇಟ್ ಇಸ್ ನಾಟ್ ದ ಎನಿವೇರ್ ಫಾರ್ ಯು. ನೀವೆಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಅದು ಹೈಯರ್ ಕ್ಲಾಸಲ್ಲಿ ಕಲಿತೀರಾ ನೀವು. ಸೊ ರೂಟ್ 36.6 ಅಂದರೆ 6.05. ಸಿನ್ಸ್ ಇಟ್ ಸೇಸ್ ಅಪ್ರಾಕ್ಸಿಮೇಷನ್, ವಿ ಗೆಟ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅರ್ಥ ಇದೆ ಕ್ಲಿಯರಾಗಿ? ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೀವೇ ಟ್ರೈ ಮಾಡಬೇಕು. ಲೆಟ್ಸ್ ಟ್ರೈ. ಸೊ 25.3 ವೀಡಿಯೋನ ಪಾಸ್ ಮಾಡಿ ಆಯಿತಾ, ನೀವು ಟ್ರೈ ಮಾಡಿ ಆಯಿತಾ. ನಾನು ಹೇಳಿದ ಸ್ಟೆಪ್ಸ್ ಎಲ್ಲ ಬರೀರಿ ಕ್ಲೀನಾಗಿ. ನಂತರ ವೀಡಿಯೋ ಅನ್ಪಾಸ್ ಮಾಡಿ ಸ್ಟಾರ್ಟ್ ವಾಚಿಂಗ್ ದ ಸೊಲ್ಯೂಷನ್. ಓಕೆ, ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ, ಪರವಾಗಿಲ್ಲ. ಸೊ ಆಲ್ ಥಿಂಗ್ ಇಸ್ ಯು ಹ್ಯಾವ್ ಟು ಕಂಪ್ಲೀಟ್ ಎವ್ರಿಥಿಂಗ್ ಅಷ್ಟೇ. ಸೊ ರೂಟ್ 25.3 ಅಲ್ವಾ. ಸೊ ವಾಟ್ ಈಸ್ ದ y ಈಸ್ ಈಕ್ವಲ್ ಟು? ಸೊ ಫಸ್ಟ್ ಏನು ಐಡೆಂಟಿಫೈ ಮಾಡೋಕ್ಕೆ ನಾವು ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್. ಎಕ್ಸ್ ಏನು ಇಲ್ಲಿ? ಎಕ್ಸ್ ಬಂದು 25. ಇದು ತುಂಬ ಇಂಪಾರ್ಟೆಂಟ್. ರೂಟ್ ಅಲ್ವಾ, 25 ಎಕ್ಸಿಸ್ಟ್ ಆಗುತ್ತೆ. ಡೆಲ್ಟಾ ಎಕ್ಸ್ ಬಂದರೆ ಏನು? ಪಾಯಿಂಟ್ ಇದೆ. ತುಂಬ ಸಿಂಪಲ್. ವಾಟ್ಸ್ ಅ ಫಂಕ್ಷನ್? ಸೊ y ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಇಸ್ ಅ ಫಂಕ್ಷನ್. ಸೇಮ್ ಥಿಂಗ್ ಎಲ್ಲ ನಾನು ಸ್ಟೆಪ್ಸ್ ನಾನು ಫಾಸ್ಟಾಗಿ ಮಾಡ್ತೀನಿ. ಸೊ y ಪ್ಲಸ್ ಡೆಲ್ಟಾ ವೈ ಅಂತಿದ್ರೆ ಸೊ ನಾವು ಎಕ್ಸ್ ಪ್ಲಸ್ ರೂಟ್ ಡೆಲ್ಟಾ ಎಕ್ಸ್ ಇರುತ್ತೆ. ಸೊ ಐ ಕ್ಲಿಯರ್ಲಿ ನೋ ದ y ಬಂದು 25. ಸೊ y ಬಂದು ರೂಟ್ 25. ಸೊ ದಟ್ ಈಸ್ ಬೇಸಿಕಲಿ 5. ಸೊ
ಸೊ 5 ಪ್ಲಸ್ ಡೆಲ್ಟಾ ವೈ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 25.3. ಸೊ ನಾನೀಗ ಡೆಲ್ಟಾ ವೈನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ಮೈ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಇಂಟು, ನಾನು ಫಾಸ್ಟಾಗಿ ಮಾಡ್ತೀನಿ, ಎಕ್ಸಾಮಲ್ಲಿ ನೀವು ಸ್ಟೆಪ್ಸ್ ಪ್ರಾಪರಾಗಿ ಬರೀಬೇಕು. ಡೆಲ್ಟಾ ವೈ, ಸೊ 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಡೆಲ್ಟಾ ವೈ. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ನೌ? ಸೊ your delta y will be equal to 1/2 into root x, ನಂದು ರೂಟ್ 25 5 ಇರುತ್ತೆ, ಇಂಟು ಡೆಲ್ಟಾ ಎಕ್ಸ್ ಬಂದು 0.3 ಇದೆ. ಸೊ 2 5 is 10, ಸೊ 0.3/10 ಆನ್ಸರ್ ಬಂದು 0.03 ಟು ದ ಫೈನಲ್ ಆನ್ಸರ್. ಸೊ ರೂಟ್ 25.3 ಬಂದು ನಿಮಗೆ 5 ಪ್ಲಸ್ ಅಂದರೆ 5.03 ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ತುಂಬ ಸಿಂಪಲ್ ಆ್ಯಕ್ಚುಲಿ ಕ್ವಶನ್ ಇದು. ಸೊ ಇದೇ ರೀತಿ ಬೇರೆ ಫಂಕ್ಷನ್ಸ್ ಕೂಡ ಕೇಳ್ಬೋದು. ಈಗ ಇದು ಕ್ಯೂಬ್ ರೂಟ್ ಇದೆ. ಸೊ ಕ್ಯೂಬ್ ರೂಟ್ 25 to the power of 1/3 ಅಂದರೆ ಕ್ಯೂಬ್ ರೂಟ್ ಇರುತ್ತೆ. ಸೊ ನಿಯರೆಸ್ಟ್ ಕ್ಯೂಬ್ ರೂಟ್ ಯಾವುದು 25ಗೆ? ನಿಯರೆಸ್ಟ್ ಫಸ್ಟು 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್. 2 ಕ್ಯೂಬ್ ಅಂದರೆ 8, 3 ಕ್ಯೂಬ್ ಅಂದರೆ 27, 4 ಕ್ಯೂಬ್ ಅಂದರೆ 64, ತುಂಬ ದೂರ ಆಗ್ಬಿಡ್ತು. ನಿಯರೆಸ್ಟ್ ಯಾವುದು ಇರೋದು 25ಗೆ? 27 ಇಸ್ ದ ನಿಯರೆಸ್ಟ್ ಒನ್. ಓಕೆ, ಸೊ ಈಗ ಸೊ ವಾಟ್ ಈಸ್ ಮೈ ಎಕ್ಸ್ ನಾವು ಇನ್ ದಿಸ್ ಕೇಸ್? The nearest cube root is 27 because it's 1/3. 1/3 ಅಂದರೆ ಕ್ಯೂಬ್ ರೂಟ್. ಸೊ ಡೆಲ್ಟಾ ಎಕ್ಸ್ ಏನಾಗುತ್ತೆ? ಸೊ ಡೆಲ್ಟಾ ಎಕ್ಸ್ ಇಸ್ ಬೇಸಿಕಲಿ ಇವೆರಡನ್ನೂ ಆ್ಯಡ್ ಮಾಡಿದೆ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮಾಡಿದ್ರೆ ನನಗೆ 25 ಬರಬೇಕು. ಸೊ ಡೆಲ್ಟಾ ಎಕ್ಸ್ ಬಂದು -2. ಓಕೆ, ಒಂದು ನಿಮಿಷ. ಸೊ ಮಾಡಿ, ಸ್ಟಾರ್ಟ್ ಮಾಡಿ. ಯು ಹ್ಯಾವ್ ಟು ಕೀಪ್ ಡೂಯಿಂಗ್. So x ಬಂದು 27, delta x ಬಂದು -2. So same thing. What is the function of here? So y is equal to x to the power of 1/3. This is the function. So x ಬಂದು 27 ಆಗಿರೋದ್ರಿಂದ ನಿಮ್ಗೆ y ಬಂದು 27 to the power of 1/3. So ನಿಮಗೆ ಆನ್ಸರ್ ಬಂದು 3 ಬರುತ್ತೆ. So if x is incremented by delta x, y also incremented by delta y. So x plus delta y to the power of 1/3 ಬರುತ್ತೆ. ಆಯಿತಾ? ಸೊ ಈಗ ನಂತರ just put what is y? 3 plus delta y, or 3 minus, sorry, okay, -2. So 27, ನಾನು ಇಲ್ಲಿ ಪ್ಲಸ್ ಬರೀತಾ ಇದ್ದೀನಿ y plus delta y ಅಂತ, ಬಟ್ ಡೆಲ್ಟಾ ವೈ ಬಂದು -2. ಅರ್ಥ ಮಾಡ್ಕೊಳ್ಳಿ. ಸೊ ಲೈಕ್ ಡೆಲ್ಟಾ ವೈ, ಐ ಥಿಂಕ್ ಯು ಶುಡ್ ಗೆಟ್ ಡೆಲ್ಟಾ ವೈ ನೆಗೆಟಿವ್ ವ್ಯಾಲ್ಯೂಸ್, ಬಿಕಾಸ್ ನೋಡಿ ಕ್ಯೂಬ್ ರೂಟ್ ಆಫ್ 25 ಎಷ್ಟು? 27 ಎಷ್ಟು? 3 ಅಲ್ವಾ? ಕ್ಯೂಬ್ ರೂಟ್ ಆಫ್ 27 ಬಂದು 3. 25 ಅಂದರೆ ಆಬ್ವಿಯಸ್ಲಿ ಆನ್ಸರ್ ಶುಡ್ ಬಿ ಲೆಸ್ ದ್ಯಾನ್ 3. ಸೊ ಸಡನ್ಲಿ ನನ್ನ ಮೈಂಡಲ್ಲಿ ಸ್ಟ್ರೈಕ್ ಆಯ್ತು, ಇದನ್ನು ಆ್ಯಡ್ ಮಾಡ್ತಾ ಇದ್ದಲ್ವ, ಆನ್ಸರ್ ಕಡಿಮೆ ಬರಬೇಕಲ್ಲ ಅಂದ್ಬಿಟ್ಟು. ಸೊ ಡೆಲ್ಟಾ ವೈ ವ್ಯಾಲ್ಯೂ ಬಂದು ನೆಗೆಟಿವಲ್ಲಿ ಬರುತ್ತೆ. ಸೊ 3 ಮೈನಸ್ ದ ನೆಗೆಟಿವ್ ವ್ಯಾಲ್ಯೂ ವಿಲ್ ಗೆಟ್ ದ ಆನ್ಸರ್ ಕರೆಕ್ಟ್ಲಿ. ದ ಆನ್ಸರ್ ಲೆಸ್ ದೆನ್ 3 ಇರಬೇಕು. ಇದು ನಮ್ಮ ಗೆಸ್ ಇದು. 27 ಕ್ಯೂಬ್ ರೂಟ್ ಅಂದರೆ 3, 25 ಅಂದರೆ ಕ್ಯೂಬ್ ರೂಟು ಲೆಸ್ ದ್ಯಾನ್ 3. ಸೊ 3 ಮೈನಸ್ ಸಮಥಿಂಗ್ ಶುಡ್ ಬಿ ಕಮಿಂಗ್, ಬಟ್ ಇಟ್ ಇಸ್ ಪ್ಲಸ್. ಬಟ್ ಡೋಂಟ್ ವರಿ, ಐ ಥಿಂಕ್ ಯು ವಿಲ್ ಗೆಟ್ ಡೆಲ್ಟಾ ವೈ ಇಸ್ ನೆಗೆಟಿವ್. ಸೊ ಎಕ್ಸ್ ಪ್ಲಸ್ ಡೆಲ್ಟಾ ವೈ ಏನಾಗುತ್ತೆ ಇಲ್ಲಿ? 25 ಟು ದ ಪವರ್ ಆಫ್ 1/3 ಬರುತ್ತೆ. ಆಯಿತಾ? ಸೊ ನಂತರ ಅಷ್ಟೇ ನಾನು ಕ್ಯಾಲ್ಕುಲೇಟ್ ಮಾಡಿ ನಾರ್ಮಲಿ. ವಾಟ್ ಇಸ್ ಡೆಲ್ಟಾ ವೈ? ಸೊ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಸೊ ವಾಟ್ ಈಸ್ ಡಿ ವೈ ಬೈ ಡಿ ಎಕ್ಸ್? ಡಿಫ್ರೆನ್ಷಿಯೇಟ್ ಮಾಡಿದ್ದನ್ನು ಎಕ್ಸ್ ಟು ದ ಪವರ್ ಆಫ್ 1/3ನ. ಸೊ 1/3 ಇಂಟು ಎಕ್ಸ್ ಟು ದ ಪವರ್ ಆಫ್ -2/3. ಎಕ್ಸ್ ಪವರ್ ಎನ್ ಡಿಫ್ರೆನ್ಸಿಯೇಷನ್ ಏನು? ಎಕ್ಸ್ ಪವರ್ ಎನ್ ಇಂಟು ಎಕ್ಸ್ ಪವರ್ ಎನ್ -1. ಸೊ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಆಯಿತಾ? ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಬಂದು -2 ಆಯ್ತು. ನಂತರ ಡೆಲ್ಟಾ ವೈ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್. ಡೆಲ್ಟಾ ವೈ 1/3 ಇಂಟು ಎಕ್ಸ್ ಪ್ಲೇಸಲ್ಲಿ ನಾನು ಎಕ್ಸ್ ನಂದಷ್ಟು 27 ಟು ದ ಪವರ್ ಆಫ್ -2/3 ಬರ್ತೀವಿ. ನಂತರ -2. 27 ಟು ದ ಪವರ್ ಆಫ್ 2/3 ಹೆಂಗೆ? ಐ ಥಿಂಕ್ ಸಮ್ ಸ್ಟೂಡೆಂಟ್ಸ್ ವಿಲ್ ಫೇಸ್ ಡಿಫಿಕಲ್ಟಿ. ನಾನು ತುಂಬ ಸರಿ ನೋಡ್ತೀನಿ ಮಕ್ಕಳು ಇದನ್ನ ಡಿಫಿಕಲ್ಟಿ ಫೀಲ್ ಮಾಡ್ತಾರೆ. 27 - 2/3 ಅಲ್ವಾ? ನಾನು 27 1/3 ಒಳಗಡೆ ತೊಗೊತೀನಿ, ಲಾಸ್ ಆಫ್ ಎಕ್ಸ್ಪೋನೆಂಟ್. -2ನ ಆಚೆ ತೊಗೊತೀನಿ. ಆಯಿತಾ? 27 ಕ್ಯೂಬ್ ರೂಟ್ ಬಂದು 3 ಪವರ್ -2 ತೊಗೊತೀನಿ. ನಂತರ 3 ಪವರ್ -2 ಅಂದರೆ 1/3 ಸ್ಕ್ವೇರ್. ಸೊ 1/9 ಆನ್ಸರ್. ಅರ್ಥ ಆಯ್ತಾ ಇದು? ಸೊ 27 ಟು ದ ಪವರ್ ಆಫ್ -2/3 ಅಂದರೆ 1/9. 1/3 ಇಂಟು 1/9 ಇಂಟು -2. ಸೊ -2 ಡಿವೈಡ್ ಬೈ 9 is 27. You will get 27 - 2/27. You can use a calculator, board exam calculator allow ಇದೆ. CET you can do approximate value actually. In fact, I think CET ಅಲ್ಲಿ 20, I remember last year ಅನ್ಸುತ್ತೆ 2020 ಅನ್ಸುತ್ತೆ. I think they are given like this, root of 24.99 ಅಂತ ಒಂದು ಕ್ವಶನ್ ಕೊಟ್ಟಿದ್ರು. ಸೊ KCET ಅಲ್ಲಿ 2020 or 2021 ಕೇಳಿದ್ರು. ತುಂಬ ಆನ್ಸರ್ ಈಸಿ. ಐ ಥಿಂಕ್ ಇಟ್ಸ್ ಫ್ರಮ್ 4.9 ಏನೇನೋ ಬರುತ್ತೆ ಆ್ಯಕ್ಚುಲಿ. ಎನಿವೆ, ಸೊ ಅಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಅಕ್ಯುರೇಟಾಗಿ ಫೈಂಡ್ ಮಾಡಬೇಕು. -2 ಡಿವೈಡ್ ಬೈ
ಸೊ 27. ಸೊ ಆನ್ಸರ್ ಬಂದು ಮೈನಸ್ ನಿಮಗೆ -0.074 ಬರುತ್ತೆ ಆಯಿತಾ. ಸೊ ನಾವು ಯು ಡೂ ದಟ್ಸ್ ಇಟ್. ಸೊ ವಾಟ್ಸ್ ದ ಫೈನಲ್ ಆನ್ಸರ್ ವಿಲ್ ಬಿ, ಸೊ 25 to the power of 1/3 ವಿಲ್ ಬಿ ನಥಿಂಗ್ ಬಟ್ ಏನಾದ ಆನ್ಸರು 25 ಅಂದರೆ 3 minus 0.074. ಸೊ 3 minus 0.074 plus 3 ಅಂದರೆ 2.925 ಆನ್ಸರ್ ಬರುತ್ತೆ ಅಪ್ರಾಕ್ಸಿಮೇಟ್ಲಿ 2.926. ಓಕೆ, ಫಾರ್ ಎಕ್ಸಾಂಪಲ್ ಈ ಆಕ್ಯುರೇಟ್ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದಕ್ಕೆ ಸೊ ಎಷ್ಟಿದು 25 to the power 1/3 ಅಲ್ವಾ, 25 to the power of 1/3 2.924 ಏನೋ ಬರುತ್ತೆ, ಹಾಗೆ 2.926 ವಿ ಗಾಟ್. ಓಕೆ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆನ್ಸರ್ ಬರ್ತಾ ಇದೆ. ಓಕೆ, 9 to 26. ಯಾ, ಓಕೆ. ಸೊ ದಟ್ಸ್ ಅ ವ್ಯಾಲ್ಯೂ ಫಾರ್ ದಿಸ್. ಇಸ್ ವೆರಿ ಸಿಂಪಲ್. ಅಗೇನ್ ಎಕ್ಸು ಡೆಲ್ಟಾ ಎಕ್ಸು ಅರ್ಥ ಇದೆ ಅಲ್ವಾ ಈಗ ಅಂತ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ನ. ಸೊ ಅಗೇನ್ ಇದು ತುಂಬ ಈಸಿ ಕ್ವಶನ್, ನೀವೇ ಟ್ರೈ ಮಾಡಬೇಕು. ಸೊ ಯು ಶುಡ್ ಟ್ರೈ ಬೈ ಯುವರ್ ಸೆಲ್ಫ್. ಈ ಕ್ವಶನ್ ತುಂಬ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ನಾನು ಯಾವುದು ಸ್ಟೆಪ್ಸ್ ಯೂಸ್ ಮಾಡೋದಿಲ್ಲ, ನಾನು ಡೈರೆಕ್ಟಾಗಿ ಹೋಯ್ತೀನಿ ಆ್ಯಕ್ಚುಲಿ. ಸೊ ನೀವು ಸ್ಟೆಪ್ಸ್ ಪ್ರಾಪರಾಗಿ ಬರೀಬೇಕು. y = ಏನು ಬರೀಬೇಕು, ಫಸ್ಟು ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ನ ಫೈಂಡ್ ಮಾಡಬೇಕು. ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ ಟು ಫೈಂಡ್ ಔಟ್. ಎಕ್ಸ್ ಬಂದು ನಿಮಗೆ ಎಕ್ಸ್ ಬಂದು 49 ಬರುತ್ತೆ. ನಂತರ ಡೆಲ್ಟಾ ಎಕ್ಸ್ ಬಂದು ನಿಮಗೆ 0.5 ಬರುತ್ತೆ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಯು ಹ್ಯಾವ್ ಟು ಎಕ್ಸ್ ಕೊಟ್ಟಿದ್ದಾರೆ, ಡೆಲ್ಟಾ ಎಕ್ಸ್ ಕೊಟ್ಟಿದ್ದಾರೆ. ಸೊ ರೂಟ್ ಫಂಕ್ಷನ್ ನಾನು ಆಲ್ರೆಡಿ ಮಾಡಿದ್ದೀನಿ, ಸೇಮ್ ಥಿಂಗ್. ಐ ಥಿಂಕ್ ನಾನು ಫಾಸ್ಟಾಗಿ ಮಾಡೋಕ್ಕೆ ಹೋದರೆ ಸೊ ಐ ಶುಡ್ ಗೆಟ್ ದ ಆನ್ಸರ್ 7 + ಸಮಥಿಂಗ್ ಅಂತ. ವಾಟ್ ಈಸ್ ಇಟ್ ಸಮಥಿಂಗ್ ಇಸ್ 1/2 root x, 1/2 into root x, that is 7, 1/2 into root x, 7 into, so value ಒಂದು 0.5 ಇರುತ್ತೆ. ಸೊ ಐ ಥಿಂಕ್ 0.5/14 ಪ್ಲಸ್ 7. ಸೊ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಸ್ಟೆಪ್ಸ್, ನಾನು ಇಷ್ಟೊಂದು ಸ್ಟೆಪ್ಸ್ ತೋರಿಸ್ನಲ್ವಾ. ಸೊ 0.5 / 14 ಪ್ಲಸ್ 7. ಸೊ ಆನ್ಸರ್ನಿಗೆ 7.035. ಆನ್ಸರ್ ಬನ್ನಿಗೆ 7.035 ಸಮಥಿಂಗ್ ಆನ್ಸರ್ ಬರುತ್ತೆ. ಸೊ ದಟ್ಸ್ ಆಲ್, ವೆರಿ ಸಿಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನು ನೀವೇ ಕ್ಯಾಲ್ಕುಲೇಟ್, ಬಟ್ ಸ್ಟೆಪ್ಸ್ ಪ್ರಾಪರಾಗಿ ಮಾಡಬೇಕು. ರೂಟ್ 49.5 ಅಂತ ಹೇಳಿದ್ರೆ 7.035 ಅಷ್ಟೇ. ಸೊ ಸ್ಟೆಪ್ಸ್ ಪ್ರಾಪರಾಗಿ ಬರೀರಿ. ಆಲ್ವೇಸ್ ಐಡೆಂಟಿಫೈ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್, ದೆನ್ ಯು ರೈಟ್ 1 by 1 ಬೋರ್ಡ್ ಎಕ್ಸಾಮಲ್ಲಿ. ಬಟ್ ಯು ಕ್ಯಾನ್ ಡೈರೆಕ್ಟ್ಲಿ ಡೂ ಇಟ್. ಇದು ತುಂಬ ಈಸಿ ಆ್ಯಕ್ಚುಲಿ ಮಾಡೋದು. 7.035 ಅಂತ ಲೆಟ್ಸ್ ಗೋ ಫಾರ್. ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಹೇಳಿ, ಐ ಆಮ್ ಆ್ಯಡಿಂಗ್ ವೈ ಪ್ಲಸ್ ಡೆಲ್ಟಾ ವೈ. ಡೆಲ್ಟಾ ವೈ ಅಂದರೆ ಏನು, dy/dx ಇಂಟು ಡೆಲ್ಟಾ ಎಕ್ಸ್. ಅದನ್ನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಸೊ ಐ ಆಲ್ರೆಡಿ ಶೋಡ್ ಯು ದ ಸ್ಟೆಪ್ಸ್. ನೀವು ಯಾವತ್ತೇ ಆಗಲಿ ಸ್ಟೆಪ್ಸ್ ಈ ರೀತಿ ಬರೀಬೇಕು, 1 by 1 ಸ್ಟೆಪ್ಸ್ನ ಬರೀಬೇಕು. ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್ ಫಾರ್ ದಿಸ್ ಬೈ ಯುವರ್ ಸೆಲ್ಫ್. ಓಕೆ, ಲೆಟ್ಸ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಈ ರೀತಿ ಕ್ವಶನ್ ಕೂಡ KCET ಬಂದಿದೆ. ಇನ್ಫ್ಯಾಕ್ಟ್ ಐ ಥಿಂಕ್ ದಿಸ್ ಕ್ವಶನ್ ಹ್ಯಾಸ್ ಕಮ್ ಸಮ್ ಟೈಮ್ ಆ್ಯಂಡ್ ಬೋರ್ಡ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ. ತುಂಬ ಈಸಿ ಕ್ವಶನ್ಸ್ ಆ್ಯಕ್ಚುಲಿ. ಫೈಂಡ್ ಅಪ್ರಾಕ್ಸಿಮೇಟ್ ಚಾರ್ಜ್. ಇಟ್ಸ್ ನಾಟ್ ಚಾರ್ಜ್, ಇಟ್ಸ್ ಅ ಚೇಂಜ್. ಸೊ ನಾನು ಫಿಸಿಕ್ಸು ಟೀಚ್ ಮಾಡ್ತಾ ಇರ್ತೀನಲ್ವಾ, ಬೈ ಮಿಸ್ಟೇಕ್ ಆಗಿ ಚಾರ್ಜ್ ಬರೆದುಬಿಟ್ಟಿದ್ದೀನಿ. ಸೊ ಫೈಂಡ್ ಅಪ್ರಾಕ್ಸಿಮೇಟ್ ಚೇಂಜ್ ಇಟ್ ಇಸ್. ಓಕೆ, ಚಾರ್ಜ್ ಅಲ್ಲ, ಚೇಂಜ್ ಇನ್ ದ ವಾಲ್ಯೂಮ್ v of the cube of side x meters caused by increase in the side by 2%. ಓಕೆ, ಕ್ಯೂಬ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ವಾಲ್ಯೂಮ್ ಆಫ್ ದ ಕ್ಯೂಬ್ ಆಫ್ ಸೈಡ್ ಎಕ್ಸ್ ಅಂತ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅಂದರೆ ಸೈಡ್ನ ಈಗ ವಾಲ್ಯೂಮ್ ಆಫ್ ಅ ಕ್ಯೂಬ್ ಫಾರ್ಮುಲಾ ಏನು, ವಿ ನೋ v = x³ ಆಯಿತಾ. ಈ ಸೈಡ್ ಇದೆಯಲ್ವಾ, v = x³ or v = e³ ಅಂತ. ಸೈಡ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇಫ್ ದ ಸೈಡ್ ಇಸ್ ಇನ್ಕ್ರೀಸ್ ಬೈ 2%, ಒಂದು ಸೈಡ್ನ 2% ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ವಾಟ್ಸ್ ಅ ಪರ್ಸೆಂಟೇಜ್ ಚೇಂಜ್ ಇನ್ ದ, ವಾಟ್ ಈಸ್ ದ ಕಾಸ್ ಬೈ, ವಾಟ್ ಅಪ್ರಾಕ್ಸಿಮೇಟ್ ಚೇಂಜ್, ಎಷ್ಟು ಚೇಂಜ್ ಆಗುತ್ತೆ ವಾಲ್ಯೂಮ್, ವಾಟ್ ಇಸ್ ಚೇಂಜ್ ಇನ್ ದ ವಾಲ್ಯೂಮ್ ಅಂತ ಕೇಳ್ತಾ ಇದ್ದಾರೆ ಆಯಿತಾ. ಸೊ ವೆರಿ ಸಿಂಪಲ್ ಅಗೇನ್. ಸೊ ದ ಗಿವನ್ ವಾಲ್ಯೂಮ್ ಇಸ್ x³. ಸೊ ವಾಟ್ ಈಸ್ ಅ ಚೇಂಜ್ ನಾವು, ವಾಟ್ ಈಸ್ ಅ ಚೇಂಜ್ ಇನ್ ದ ಎಕ್ಸ್ ನಾವು, ಡೆಲ್ಟಾ ಎಕ್ಸ್ ಇಸ್ ನಥಿಂಗ್ ಬಟ್ 2% ಆಫ್ ಎಕ್ಸ್ ಅಂತ. ಸೊ 2% ಆಫ್ ಎಕ್ಸ್ ಅಂದರೆ ಎಷ್ಟು, 0.02 ಎಕ್ಸ್. 2% ಯಾವತ್ತೇ ಆಗಲಿ ಪರ್ಸೆಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡೋದು. ನಾವು ಇಫ್ ಯು ವಾಂಟ್ ಟು ಕನ್ವರ್ಟ್ ಇಂಟು ಫ್ರ್ಯಾಕ್ಷನ್ಸ್ 2/100, ದಟ್ ಈಸ್ 0.02 ಇಂಟು ಎಕ್ಸ್. ನಮಗೀಗ ವಿ ಗೊತ್ತು, ಡೆಲ್ಟಾ ಎಕ್ಸ್ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ಅ ಚೇಂಜ್ ಇನ್ ದ ವಾಲ್ಯೂಮ್ ಕ್ವಶನ್ ಕೇಳ್ತಾರೆ. ಇಟ್ಸ್ ಅ ವೆರಿ 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 ಸಿಂಪಲ್. ಸೊ ವಾಟ್ ಈಸ್ ಡೆಲ್ಟಾ ವಿ, ನೀವು ಹೇಳಿ ಫಾರ್ಮುಲಾ. ಡೆಲ್ಟಾ ವಿ ಈಸ್ ನಥಿಂಗ್ ಬಟ್ dv/dx. ಸೊ ಏನು ಕೇಳ್ತಾರೋ dv/dx ಇಂಟು ಡೆಲ್ಟಾ ಎಕ್ಸ್. ವಾಟ್ ಈಸ್ ಡೆಲ್ಟಾ ವಿ ನಾವು. ಸೊ ಡೆಲ್ಟಾ ವಿ ಬಂದು, ಸೊ ವಾಟ್ ಈಸ್ dv/dx, ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 3 ಇಂಟು x² ಇಂಟು ಡೆಲ್ಟಾ ಎಕ್ಸ್ ಎಷ್ಟು 0.02x ಅಂತ. ಆನ್ಸರ್ ಬಂದು 0.06 x³. ಸೊ ದಿಸ್ ಈಸ್ ಅ ಚೇಂಜ್ ಇನ್ ದ ವಾಲ್ಯೂಮ್ ಅಷ್ಟೇ.
ಇದನ್ನೇ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಂಟು ಪರ್ಸೆಂಟೇಜ್, ಆಲ್ರೆಡಿ ಗೊತ್ತಾಯಿಲ್ಲ ನಮಗೆ 6 ನೋಡಿ, 6 ಕಾಣಿಸಲ್ವಾ 6% ಇಂದ. ಇಫ್ ಯು ವಾಂಟ್ ಟು ಕನ್ವರ್ಟ್ ಟು ಪರ್ಸೆಂಟೇಜ್ ಚೇಂಜ್, ನೀವು ಪರ್ಸೆಂಟೇಜ್ ಚೇಂಜ್ ಕನ್ವರ್ಟ್ ಮಾಡಿದ್ರೆ ಇಟ್ಸ್ ವೆರಿ ಸಿಂಪಲ್. ಸೊ ಚೇಂಜ್ ಇನ್ ದ ವಾಲ್ಯೂಮ್, ಇವೆಲ್ಲ ಫಾರ್ಮುಲಾಸ್ ಬೇಕಾಗಿಲ್ಲ, 6 ಆಲ್ರೆಡಿ ಗೊತ್ತಾಗ್ತದೆ 6 ಅಂತ, ಬಟ್ ಇಟ್ಸ್ ಓಕೆ. ಡೆಲ್ಟಾ ವಿ ಬೈ ವಿ ಇಂಟು 100, ವಾಟ್ಸ್ ಅ ಪರ್ಸೆಂಟೇಜ್ ಚೇಂಜ್ ಅಂತ. ಸೊ ಡೆಲ್ಟಾ ವಿ is 0.06 x cube divided by x cube into 100. So x cube is cancel ಆಗುತ್ತೆ. This is nothing but 6% change. ಅರ್ಥ ಆಯ್ತಾ? ಚೇಂಜ್ ಇನ್ ವಾಲ್ಯೂಮ್ ಇಸ್ 0.06 to x cube. ಪರ್ಸೆಂಟೇಜ್ ಚೇಂಜ್ ಬಂದು 6%. ಇಲ್ಲೇ ಗೊತ್ತಾಗ 6% ಅಂತ. ಇದು ಜಸ್ಟ್ ಟು ರೈಟ್ ದ ಸ್ಟೆಪ್ಸ್ ಅಷ್ಟೇ. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಇದು ನೀವೇ ಆನ್ಸರ್ ಮಾಡಿಬಿಡಿ. ಸೇಮ್ ಕ್ವಶನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. when again I think I have copied the question and change the percentage. Okay, find approximate change in the volume of the V cube side x meters caused by same 3%. 3% you know, x cube differentiation 3x square into 0.03. 3 3s are 9, answer 9%. ಅಷ್ಟೇ, ಏನಿಲ್ಲ, ಸಿಂಪಲ್ ಆ್ಯಕ್ಚುಲಿ. ಓಕೆನಾ? ಸೊ ಸೇಮ್ ಸ್ಟೆಪ್ಸ್, ನಾನು ಇಲ್ಲಿ ಏನು ಸ್ಟೆಪ್ಸ್ ಬರೆದಿದ್ದೀನೋ ಅದೇ ಸ್ಟೆಪ್ಸ್ನ ಬರೀಬೇಕು, ಬಟ್ ನಾನೀಗ ಸ್ಟೆಪ್ಸ್ ಬರೆಯೋದಿಲ್ಲ, ನಾನು ಫಾಸ್ಟ್ ಅದೇ ರೀತಿ ಹೇಳಿ ನೋಡಿ ಇಲ್ಲಿ. ಸೊ ಚೇಂಜ್ ಇನ್ ದ ವಾಲ್ಯೂಮ್ ಬಂದು ಡಿ ವಿ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಅಲ್ವಾ. ಸೊ ಡಿ ವಿ ಬೈ ಡಿ ಎಕ್ಸ್ ಎಷ್ಟು? ಡಿ ವೈ ಬೈ ಡಿ ಎಕ್ಸ್ ಬಂದು, ಸೊ ವಾಟ್ ಇಸ್ ದಟ್ ಇಸ್ 3x ಕ್ಯೂಬ್. ವಾಲ್ಯೂಮ್ ಆಫ್ ದ ಕ್ಯೂಬ್ ಬಂದು ಎಕ್ಸ್ ಕ್ಯೂಬು. ಸೊ ಡಿಫ್ರೆನ್ಸಿಯೇಷನ್ ಬಂದು 3x ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್ ಇಂಟು ಚೇಂಜಸ್ 0.03x. ಆನ್ಸರ್ ಬಂದು ನಿಮಗೆ 0.09 x ಕ್ಯೂಬ್ ಬರುತ್ತೆ. ಸೊ ದ ಪರ್ಸೆಂಟೇಜ್ ಚೇಂಜ್ ಬಂದು ಚೇಂಜ್ ಇನ್ ದ ವಾಲ್ಯೂಮ್ ಇಸ್ 0.09 x ಕ್ಯೂಬ್. ಐ ಥಿಂಕ್ ದಿಸ್ ಕ್ವಶನ್ ಇಸ್ ಕಮ್ ಇನ್ KCET 2018 ಐ ಗೆಸ್. 0.09 x ಕ್ಯೂಬ್. ಸೇಮ್ ಎಲ್ಲ ಕ್ವಶನ್ ಬರ್ತಾ ಇರುತ್ತೆ, ಬೋರ್ಡ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ, ಕೆಲವೊಂದು ಈಸಿ ಕ್ವಶನ್ಸ್ ಇರುತ್ತೆ ಎಲ್ಲ ಕಡೆನೂ. ಓಕೆ, 0.09 ಇಂಟು ಪರ್ಸೆಂಟೇಜ್ 9%. ನೋಡಿ ಎಷ್ಟು ಈಸಿ ಕ್ವಶನ್ಸ್. ತುಂಬ ಜನ ಹೇಳ್ತೀರಾ ಸೊ ಕ್ಯಾಲ್ಕುಲಸ್ ಟಫ್ ಇರ್ತಾರೆ. ಕ್ಯಾಲ್ಕುಲಸ್ ಆ್ಯಕ್ಚುಲಿ ಈಸಿ, ನಂಬರ್ ಆಫ್ ಸ್ಟೆಪ್ಸ್ ತುಂಬ ಕಡಿಮೆ ಇರುತ್ತೆ, ವೆರಿ ಲೆಸ್ ನಂಬರ್ ಆಫ್ ಸ್ಟೆಪ್ಸ್ ಆ್ಯಂಡ್ ಈಸಿ ಟು ಸ್ಕೋರ್. ಬಟ್ ಬೇರೆ ಕೆಲವೊಂದು ಕ್ವಶನ್ಸ್ ಎಲ್ಲ ಜಾಸ್ತಿ ಬರೀಬೇಕಾಗುತ್ತೆ ನಿಮಗೆ. 2 marks ಜಸ್ಟ್ ಲೈಕ್ 2-3 steps and there is no much number multiplication. Very simple makli calculus. So 9%. Okay, let's go for next question now. If the radius of a sphere is measured, radius sphere ಕೊಟ್ಟಿದ್ದಾರೆ with an error of 0.02 meters. Okay, ಇದು 7 meter actually, but error already 0.02 meters ಇದೆ. Then find the approximate error in the calculating its volume. What is the change in the question ಅಂದರೆ ಅವ್ರು ಆಲ್ರೆಡಿ ಎರರ್ ಕೊಟ್ಟಿದ್ದಾರೆ. ಡೆಲ್ಟಾ ಆರ್ ಬಂದು 0.02 meters ಕೊಟ್ಟಿದ್ದಾರೆ, ರೇಡಿಯಸ್ ಬಂದು ನಿಮಗೆ 7 meters ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಎರರ್ ಇನ್ ದ ವಾಲ್ಯೂಮ್ ಪರ್ಸೆಂಟೇಜ್ ಎರರ್ ಎಷ್ಟು ಅಂತ ಕೇಳ್ತಾರೆ. ಇಟ್ಸ್ ವೆರಿ 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 ಸಿಂಪಲ್. ಸೊ ವಾಟ್ ಈಸ್ ಡೆಲ್ಟಾ ವಿ ಫಾರ್ಮುಲಾ? ಸೊ ವಾಟ್ ಇಸ್ ದ ವಾಲ್ಯೂಮ್ ಫಾರ್ಮುಲಾ ಫಸ್ಟ್ ಆಫ್ ಆಲ್? ಸೊ ವಾಲ್ಯೂಮ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ 4/3 pi ಇಂಟು ಆರ್ ಕ್ಯೂಬ್. ಇದು ಗೊತ್ತಿರಲೇಬೇಕು ನಮಗೆ. ಈವನ್ ದ ಫಸ್ಟ್ ಲೆಕ್ಚರ್ ಇದೆಯಲ್ವಾ, ಏನದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅದರಲ್ಲಿ ಕೂಡ ವಿ ಸಾಲ್ವ್ ದ ಬಲೂನ್ ಪ್ರಾಬ್ಲಮ್. ಬಲೂನ್ ಆಲ್ವೇಸ್ ರಿಮೈನ್ ಸ್ಪೆರಿಕಲ್. ಅಲ್ಲಿ ಕೂಡ ಫಾರ್ಮುಲಾಸ್ ಯೂಸ್ ಮಾಡ್ತಾ ಇದ್ದೀವಿ. ವಾಲ್ಯೂಮ್ ಕೊಡ್ತಾರೆ, ಡಿ ವಿ ಬೈ ಡಿ ಟಿ ಕೊಡ್ತಾರೆ, ಡಿ ಆರ್ ಬೈ ಡಿ ಟಿ ಫೈನ್ ಮಾಡ್ತೀವಿ ನಾವು. ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ನೆನಪಿದೆಯಾ? ಒಂದು ಕ್ವಶನ್ ಮಾಡ್ದಲ್ಲ ನಿಮಗೆ. ಸೊ ಅ ಬಲೂನ್ ಈಸ್ ಬ್ಲೋನ್ ಎಟ್ ಎ ರೇಟ್ ಆಫ್ ಸಮಥಿಂಗ್ or it's pumped at a rate of 900 centimeter cube per second. I think question ತುಂಬ ಕೇಳಿದೆ, ಅದರಲ್ಲೂ ನಾವು ಫಾರ್ಮುಲಾ ಯೂಸ್ ಮಾಡ್ತಾ ಇರ್ತೀವಿ. V is 4/3 into pi r cube ಅಂತ. So what is now delta V will be? So delta V again same thing, dV by dr. What's the changing here? R alva. So dV by dr into delta r. So what is dV now? So ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ 4/3 pi r cube, 4/3 into r cube differentiation 3 into r square ಇಂಟು ಡೆಲ್ಟಾ ಆರ್ ಬರುತ್ತೆ. ಜಸ್ಟ್ ಸಬ್ಸ್ಟ್ಯೂಟ್ ಮಾಡಿ ಎಲ್ಲ ಮಕ್ಕಳೇ. ಸೊ 4/3 ಇಂಟು ಪೈ ಪ್ಲೇಸಲ್ಲಿ ನಾನು 22/7 ಹಾಕ್ತೀನಿ, ಇಂಟು 3 ಇಂಟು 7 ಇಂಟು 7 ಇಂಟು 7 ಇಂಟು ಪರ್ಸೆಂಟೇಜ್ ಚೇಂಜ್, ಆಲ್ ಇಂಟೂಸ್ ಆಗ ಇಂಟು ಬರಬೇಡ. ಸೊ ಡೆಲ್ಟಾ ಆರ್ ಎಷ್ಟು 0.02 ಬರುತ್ತೆ. 3 ಕ್ಯಾನ್ಸಲ್, 7 ಕ್ಯಾನ್ಸಲ್. ಇನ್ನು ಎಷ್ಟಿದೆ 488 ಇಂಟು 7 ಇಂಟು 0.02 ಬರುತ್ತೆ. ಸೊ 88 ಅಂದರೆ 176. ಸೊ 1.76 ಇಂಟು 7. ಸೊ 1 ನಿಯರ್ಲಿ 2 ಇದ್ದರೆ 7 into 2 is 14. ಸೊ 1.6 ಅಂದರೆ ಸಮಥಿಂಗ್ ಅರೌಂಡ್ 13 or less than 13 ಆನ್ಸರ್ ಬರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಕ್ಯುರೇಟ್ಲಿ. ಇಟ್ ಶುಡ್ ಬಿ ಅರೌಂಡ್ 12 ಪಾಯಿಂಟ್ ಚೇಂಜ್. 1.8 ಅಂದರೆ ಓಕೆ 12 ಪಾಯಿಂಟ್ ಚೇಂಜು.
let's see what's the answer for this. 1.76 into 7, 12.32 answer. 12.32 is the answer for this. Clear again? So this is a change in the volume due to a change in the error in the radius ಅಷ್ಟೇ error ಇದೆ, ವಾಲ್ಯೂಮ್ ಇಷ್ಟು ಎರರ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ನಾವು ಎಷ್ಟೊಂದು ಸತಿ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ, ದಿಸ್ ಅಂದ್ರೆ ಎರರ್ ಪ್ರೋಗ್ರೆಷನ್ ಆಲ್ಸೋ, ಅಂದರೆ ಎಲ್ಲೋ ಸ್ವಲ್ಪ ಎರರ್ ಮಾಡಿದ್ರೆ ಅದು ಪ್ರೋಗ್ರೆಸ್ ಆಗಿ ಜಾಸ್ತಿ ಎರರ್ ಆಗುತ್ತೆ. ಸೊ ಇಫ್ ಯು ಮೇಕ್ ಎ ಎರರ್, ನೀವು ಅನ್ಕೋಬೋದು ಐ ಮೇಡ್ ಎ ಸ್ಮಾಲ್ ಎರರ್ 0.02, ಬಟ್ ನೋಡಿ ಏರಿಯಾ ಎಷ್ಟು ಎರರ್ ಆಗಿದೆ, ವಾಲ್ಯೂಮ್ ಇಷ್ಟು ಚೇಂಜ್ ಆಗಿದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ವಾಟ್ ಎವರ್ errors also we have to find out very accurately. Okay, ಒಂದು ಎರರ್ ಇದ್ದರೆ ಇಟ್ when you find volume, when you find surface area, ತುಂಬ ಎರರ್ ಜಾಸ್ತಿ ಕಾಣಿಸ್ತದೆ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ಸೊ ದಟ್ಸ್ ಆಲ್ ಮೈ ಸ್ಟೂಡೆಂಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನಿಮಗೆಲ್ಲ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಒಂದ್ಸರಿ ಕಮೆಂಟ್ ಮಾಡಿ ಹೇಳಿ ನನಗೆ. ಅದೇ ರೀತಿ ಪ್ರೀವಿಯಸ್ ಲೆಕ್ಚರ್ಸ್ ನೋಡಿ, ಮತ್ತು ಯಾವುದೇ ಬೇರೆ ಚಾಪ್ಟರ್ಸ್ ಡೌಟ್ ಇದ್ರೂ ನಾನೇನು ಮಾಡಿನ ಚಾಪ್ಟರ್ಸ್ನೆಲ್ಲ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಆಯಿತಾ. ಆ್ಯಂಡ್ ದಟ್ಸ್ ಇಟ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬೈ ಬೈ ಆ್ಯಂಡ್ ಟೇಕ್ ಕೇರ್.